ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿರುವ ಶ್ರೀ ರಾಘವೇಂದ್ರ ಹೈಸ್ಕೂಲ್ ಕ್ರೀಡಾಕೂಟಕ್ಕೆ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಚಾಲನೆಯನ್ನು ನೀಡಿದ್ದಾರೆ. ಬಸವೇಶ್ವರ ನಗರದ ಡಾಕ್ಟರ್ ಅಂಬೇಡ್ಕರ್ ಮೈದಾನದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಎಲ್ಕೆಜಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಶಾಲೆ ಪ್ರಿನ್ಸಿಪಾಲ್ ನಾಗರಾಜು ಮಾತನಾಡಿ 1981ರಲ್ಲಿ 60 ಮಕ್ಕಳಿಂದ ಆರಂಭವಾದ ಶ್ರೀ ರಾಘವೇಂದ್ರ ಹೈಸ್ಕೂಲ್ ಇದೀಗ ಹೆಮ್ಮರವಾಗಿ ಬೆಳೆದಿದೆ. ಮಕ್ಕಳ ವಿದ್ಯಾಭ್ಯಾಸ, ಕ್ರೀಡೆ, ಏಳಿಗೆಗಾಗಿ ಸತತ ಪ್ರಯತ್ನವನ್ನು ಸಹ ಮಾಡಲಾಗಿದೆ. ಮಕ್ಕಳಿಗೆ ಪಾಠದ ಜೊತೆ ಆಟವು ಅಷ್ಟೇ ಮುಖ್ಯವಾಗಿದ್ದು ಕ್ರೀಡೆಯಿಂದ ಮಕ್ಕಳ ಕಾರ್ಯಚಟುವಟಿಕೆ ಇನ್ನಷ್ಟು ಹೆಚ್ಚಲಾಗಿದೆ. ಈ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಶಾಲೆಯ ಕ್ರೀಡಾಕೂಟಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತೇವೆ ಎಂದಿದ್ದಾರೆ. ಇವತ್ತು ನಮ್ಮ ಸ್ಕೂಲ್ ಆನ್ಯುವಲ್ ಸ್ಪೋರ್ಟ್ಸ್ ಮೀಟು BR ಅಂಬೇಡ್ಕರ್ ಕ್ರೀಡಾಂಗಣ ಬಸವೇಶ್ವರನಗರದಲ್ಲಿ ನಡೀತಾ ಇದೆ. ಮಕ್ಕಳಿಗೆ ಎಲ್ಲ ರೀತಿಯ ಎಕ್ಸ್ಪೋಜರ್ ಬೇಕು ಅನ್ನೋ ಉದ್ದೇಶ ನಮ್ಮದು. ಅದಕ್ಕೋಸ್ಕರ ನಾವು ಇಷ್ಟು ಗ್ರ್ಯಾಂಡ್ ಆಗಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಮಕ್ಕಳು ಸ್ಪೋರ್ಟ್ಸ್ ಅಂದ್ರೆ ಏನು, ಅದರಿಂದ ಉಪಯೋಗ ಏನು, ಹೇಗೆಲ್ಲ ನಮ್ಮ ಫಿಸಿಕಲಿ ಫಿಟ್ ಆಗ್ತಾರೆ, ಮೆಂಟಲಿ ಅಂಡ್ ಕಾನ್ಸಂಟ್ರೇಷನ್ ಹೇಗೆಲ್ಲ ಕ್ರಿಯೇಟ್ ಆಗುತ್ತೆ ಅನ್ನೋ ದೃಷ್ಟಿಗೆ ಅವ್ರಿಗೆ ಪರಿಚಯ ಆಗಲಿ ಅನ್ನೋ ದೃಷ್ಟಿಗೆ ಈಗ ನಾವು ಇಲ್ಲಿ ಒಂದು ಸ್ಪೋರ್ಟ್ಸ್ ಮೀಟ್ ಅನ್ನ ಮಾಡ್ತಾ ಇದೀವಿ. ತುಂಬಾ ಖುಷಿಯಿಂದ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ಪೇರೆಂಟ್ಸ್ ಸಹ ಇಲ್ಲಿ ಬಹಳಷ್ಟು ಪೇರೆಂಟ್ಸ್ ಬಂದಿದ್ದಾರೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಮಕ್ಕಳಿಗೆ ಎಲ್ಲಾ ರೀತಿಯ ಎಕ್ಸ್ಪೋಜರ್ ಬೇಕು. ಓನ್ಲಿ ಪಾಠಗಳು ಬರೀ ಆಟ ಜೊತೆಗೆ ಬೇಕು, ಪಾಠದ ಜೊತೆಗೆ ಆಟಗಳು ಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮ ಸ್ಕೂಲ್ ಶುರು ಮಾಡಿ 1981ರಲ್ಲಿ ಶುರು ಮಾಡಿದ್ದು. ಬಹಳ ಹಳೆ ಸ್ಕೂಲು. ಬಹಳಷ್ಟು ನಮ್ಮ ಶಾಲೆಯ ಮೊಮ್ಮಕ್ಕಳು, ಆಕ್ಚುಲಿ ನನ್ನ ಸ್ಟೂಡೆಂಟ್ಸ್ ಮೊಮ್ಮಕ್ಕಳು ಈ ಸ್ಕೂಲ್ಗೆ ಬರ್ತಾ ಇದ್ದಾರೆ. ಅದು ನಮ್ಗೆ ಹೆಮ್ಮೆ ಇದೆ. ನಮ್ಮ ಸ್ಕೂಲ್ ಬಗ್ಗೆ ಬಹಳಷ್ಟು ಗೌರವ ಇದೆ. ನಮ್ಮ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಒಳ್ಳೆ ಸ್ಟ್ರೆಂತ್ ಇದೆ. ನಮ್ಗೆ ಎಲ್ಲಾ ರೀತಿಯ ಸಹಕಾರ ನಮ್ಮ ಪೇರೆಂಟ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಮಕ್ಕಳಿಂದ ಶುರುವಾಗಿತ್ತು ನಮ್ಮ ಸ್ಕೂಲು ಪ್ರಾರಂಭದಲ್ಲಿ 1981ರಲ್ಲಿ ಸುಮಾರು 60 ಮಕ್ಕಳಿಂದ ಶುರುವಾಗಿದ್ದು ಇವಾಗ 1000ಕ್ಕೂ ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಪೇರೆಂಟ್ಸೇನೆ. ನಮ್ಮ ಪೇರೆಂಟ್ಸ್ ಕೋಆಪರೇಷನ್ ತುಂಬಾ ಚೆನ್ನಾಗಿದೆ. ವಿ ಹ್ಯಾವ್ ಆಲ್ ಫೆಸಿಲಿಟೀಸ್. ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತೀರಿ ಸರ್? ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಎಲ್ಲದಕ್ಕೂ ಅವ್ರಿಗೆ ಅವಕಾಶಗಳು ಕೊಟ್ಟಿದ್ದೀವಿ ನಾವು. ನಮ್ಮ ಸ್ಕೂಲ್ನಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಯಾವ ಶಾಲೆಯಲ್ಲೂ ಸಾಮಾನ್ಯವಾಗಿ ಸ್ಟೇಟ್ ಬೋರ್ಡ್ ಸ್ಕೂಲಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಮ್ಮಲ್ಲಿ ಎಲ್ಲಾ ರೀತಿಯ ಅಬ್ಯಾಕಸ್ ಇದೆ, ಕರಾಟೆ ಹೇಳ್ಕೊಡ್ತೀವಿ. ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡಿದ್ದೀನಿ ನಾವು ಟೆರೇಸ್ ಮೇಲೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ನಮ್ಮ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರೋದು.